ಹಾಯ್ ಎವ್ರಿವನ್, ವೆಲ್ಕಮ್ ಟು ಸುಹಾರಿ ಗೌಡಾಸ್ ಚಾನಲ್. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅಲ್ಲೇ ಇರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋದಲ್ಲಿ ನಾನು ಪನ್ನೀರ್ ಕಡಾಯಿ ರೆಸಿಪಿನ ನಿಮಗೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇಲ್ಲಿ ಪನ್ನೀರ್ ಕಡಾಯಿ ಮಾಡೋದಕ್ಕೆ ನಾನು ಇಷ್ಟು ಐಟಮ್ಸ್ಗಳನ್ನ ಇಟ್ಕೊಂಡಿದ್ದೀನಿ. ಈ ರೆಸಿಪಿಗೆ ಮೇನ್ ಇಂಗ್ರೀಡಿಯೆಂಟ್ಸ್ ಪನ್ನೀರ್. ನಾನಿಲ್ಲಿ ಒಂದು ಅರ್ಧ ಕೆಜಿಯಷ್ಟು ಪನ್ನೀರನ್ನ ತೊಗೊಂಡಿದ್ದೀನಿ. ಒಂದು ದಪ್ಪ ಗಾತ್ರದ ಈರುಳ್ಳಿ ಮತ್ತು ಸ್ಪೈಸಸ್ಸಲ್ಲಿ ಪಲಾವ್ ಎಲೆ, ಚಕ್ಕೆ, ಲವಂಗ, ಮರಾಠಿ ಮೊಗ್ಗು, 2 ಏಲಕ್ಕಿ ಮತ್ತು ಜಾಕಾಯಿ, ಜಾಪತ್ರೆ ಮತ್ತು ಸೋಂಪು ಕಾಳನ್ನ ತೊಗೊಂಡಿದ್ದೀನಿ. ಇಷ್ಟು ಸ್ಪೈಸಸ್ನ ತೊಗೊಂಡಿದ್ದೀನಿ. ಮತ್ತು 2 ದಪ್ಪ ಗಾತ್ರದ ಬೆಳ್ಳುಳ್ಳಿನ ತೊಗೊಂಡಿದ್ದೀನಿ. 2 ಇಂಚಷ್ಟು ಶುಂಠಿನ ತೊಗೊಂಡಿದ್ದೀನಿ. ಗೋಡಂಬಿನ ತೊಗೊಂಡಿದ್ದೀನಿ. ಮತ್ತು ನೆಕ್ಸ್ಟು ಇಲ್ಲಿ ನೋಡಿ 2 ದಪ್ಪ ಗಾತ್ರದ ಟೊಮೆಟೊನ ತೊಗೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು. ಇಲ್ಲಿ ನಾನು ಸ್ವಲ್ಪ ಗುಂಟೂರು ಮೆಣಸಿನ್ಕಾಯಿ ಮತ್ತು ಕಲರಿಂಗೋಸ್ಕರ ಬ್ಯಾಡಗಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ. ಸ್ಪೈಸಸ್ಸಲ್ಲಿ ಟರ್ಮರಿಕ್ ಪೌಡರ್, ಧನಿಯಾ ಪೌಡರ್ ಮತ್ತು ಗರಂ ಮಸಾಲ, ಅಚ್ಕಾರದ ಪುಡಿನ ತೊಗೊಂಡಿದ್ದೀನಿ. ಇಲ್ಲಿ ನಾನು ಫ್ರೆಶ್ ಕ್ರೀಮ್ನ ಯೂಸ್ ಮಾಡ್ತಾ ಇಲ್ಲ. ಅದ್ರ ಬದಲಾಗಿ ನಾನು ಮನೆಯಲ್ಲೇ ಮಾಡೋ ಹಾಲಿನ ಕೆನೆನ ಫ್ರೆಶ್ ಕ್ರೀಮಾಗಿ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ನೋಡಿ, ಇದನ್ನು ಮಾಡೋ ಮೊದಲನೇ ಪ್ರೋಸೆಸ್ನ ನೋಡೋಣ ಬನ್ನಿ. ಮೊದಲು ಬಾಣಲಿಗೆ ಒಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕ್ಕೊಂಡು ಈರುಳ್ಳಿನ ಹಾಕ್ಕೊಂಡು ಹಾಗೆಯೇ ಸ್ವಲ್ಪ ಬಾಡಿಸ್ಕೊತೀನಿ. ನಾನು ನಿಮಗೆ ಮೊದಲು ತೋರಿಸ್ದೆ ನೋಡಿ, ಆ ಎಲ್ಲ ಪದಾರ್ಥಗಳನ್ನು ಕೂಡ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇವಾಗ ನೋಡಿ, ಬೆಳ್ಳುಳ್ಳಿನ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ರೋಸ್ಟ್ ಆದ ನಂತರ ಬೆಳ್ಳುಳ್ಳಿನ ಹಾಕ್ಕೊಂಡು ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ಮತ್ತು ಶುಂಠಿನೂ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಈ ಮಸಾಲೆಗಳನ್ನೆಲ್ಲ ನಾವು ಏನು ತೊಗೊಂಡಿದ್ದೀವಿ ಇದನ್ನೆಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಅದನ್ನು ನಂತರ ರುಬ್ಬೋದ್ರಿಂದ ಪನ್ನೀರ್ ಕಡಾಯಿಗೆ ತುಂಬಾ ಟೇಸ್ಟು ಚೆನ್ನಾಗಿ ಬರುತ್ತೆ. ಮತ್ತು ಈಗ ಸ್ಪೈಸಸ್ಗಳು, ಗೋಡಂಬಿ ಏನೇನು ತೊಗೊಂಡಿದೆ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಎಣ್ಣೆಯಲ್ಲೇ ಬಾಡಿಸ್ಕೋತೀನಿ. ನೀವು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸಿ ಅದು ಆರಿದ ನಂತರ ರುಬ್ಬಿ ಈ ಪನ್ನೀರ್ ಕಡಾಯಿನ ಮಾಡೋದ್ರಿಂದ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನೋಡಿ, ಈ ಪನ್ನೀರ್ ಕಡಾಯಿನ ಒಬ್ಬೊಬ್ಬರು ಒಂದೊಂದು ವಿಧಾನದಲ್ಲಿ ಮಾಡ್ತಾರೆ, ಬಟ್ ನಾನು ಮಾಡೋ ವಿಧಾನದಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡಿ, ಬ್ಯಾಡಗಿ ಮೆಣಸಿನ್ಕಾಯಿ ಮತ್ತು ಗುಂಟೂರು ಮೆಣಸಿನ್ಕಾಯಿ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಇದೆಲ್ಲ ಫ್ರೈ ಮಾಡಿಕೊಂಡು ನೀವು ಹಾಕ್ಕೊಂಡ್ರೆ ಅದಕ್ಕೆ ತುಂಬಾ ಎಕ್ಸ್ಟ್ರಾ ಟೇಸ್ಟ್ ಸಿಗುತ್ತೆ. ಇವಾಗ ಅದೇ ಮಸಾಲೆಗೆ ಉಪ್ಪನ್ನು ಆ್ಯಡ್ ಮಾಡ್ಕೋತೀನಿ. ಈ ಮಸಾಲೆಗೆ ನೀಟಾಗಿ ಉಪ್ಪು ಹಿಡಿಯೋದ್ರಿಂದ ಚೆನ್ನಾಗಿ ಟೇಸ್ಟ್ ಬರುತ್ತೆ. ನೋಡಿ, ಇವಾಗ ಇದನ್ನೆಲ್ಲ ಫ್ರೈ ಮಾಡಿ ಆದಮೇಲೆ ಟೊಮೆಟೊನೂ ಹಾಕೋತಾ ಇದ್ದೀನಿ. ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನು ನಾನು ಏನು ಮಾಡ್ತೀನಿ, 5 to 10 ಮಿನಿಟ್ಸ್ ಇದನ್ನು ಆರೋದಕ್ಕೆ ಇಡ್ತೀನಿ. ಇದು ನೀಟಾಗಿ ಫುಲ್ಲು ತಣ್ಣಗಾಗಬೇಕು, ಅಲ್ಲಿವರೆಗೂ ಅದನ್ನು ಆರೋಕ್ಕಿಡ್ತೀನಿ. ಇವಾಗ ನೋಡಿ, ನೀಟಾಗಿ ಎಲ್ಲ ಆಲ್ಮೋಸ್ಟ್ ಅದರಲ್ಲಿರೋ ಸ್ಮೆಲ್ಲೆಲ್ಲ ಹೋಗಿದೆ. ಇವಾಗ ಅದನ್ನು ನಾನು ಏನು ಮಾಡ್ತೀನಿ, ಆರೋದಕ್ಕೆ ಇಡ್ತೀನಿ. ಆರೋಕ್ಕಿಟ್ಟ ನಂತರ ಅದನ್ನು ನಾನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ರುಬ್ಕೋತೀನಿ. ನೋಡಿ, ನಾನು ಈ ಪನ್ನೀರ್ ಕಡಾಯಿಗೆ ನಾನಿಲ್ಲಿ ಹಸಿ ಬಟಾಣಿನ ಮಿಸ್ ಮಾಡಿದ್ದೀನಿ. ನೀವು ಹಸಿ ಬಟಾಣಿ ಸಿಕ್ಕಿದ್ರೆ ತಗೊಳ್ಳಿ, ತುಂಬಾ ಚೆನ್ನಾಗಿರುತ್ತೆ. ನನಗೆ ಹಸಿ ಬಟಾಣಿ ಸಿಕ್ಕಿಲ್ಲ, ಆದ್ದರಿಂದ ನಾನು ಬರೀ ಪನ್ನೀರ್ನ ಯೂಸ್ ಮಾಡ್ಕೊಂಡಿದ್ದೀನಿ. ಇವಾಗ ನೋಡಿ, ಅದು ಆರಿದೆ. ಅದನ್ನು ಮಿಕ್ಸರ್ ಜಾರ್ಗೆ ಹಾಕ್ಕೊಂಡು ಆ ಕಡೆ ರುಬ್ಕೊಳ್ಳೋಕ್ಕಾಗಿ ಮತ್ತು ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ಒಂದು ಸ್ವಲ್ಪ ಅಚ್ಕಾರದ ಪುಡಿನ ಹಾಕಿ ಏನು ಮಾಡ್ತೀನಿ, ನಾನು ಟ್ಯೂಬ್ಸ್ ಆಗಿ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ ಪನ್ನೀರು, ಅದನ್ನು ಅದರಲ್ಲಿ ಸ್ವಲ್ಪ ಫ್ರೈ ಮಾಡ್ಕೋತೀನಿ. ಪನ್ನೀರು ಹಸಿ ಇರೋದ್ರಿಂದ ಏನಾಗುತ್ತೆ, ಈ ಉಪ್ಪು ಮತ್ತು ಸ್ವಲ್ಪ ಅಚ್ಕಾರದ ಪುಡಿನ ಹಾಕ್ಕೊಂಡು ಎಣ್ಣೆಲಿ ಅದನ್ನು ಸ್ವಲ್ಪ ಕ್ರಂಚಿ ಆಗೋವರೆಗೂ ನೀವು ಫ್ರೈ ಮಾಡಿಕೊಂಡ್ರೆ ಏನಾಗುತ್ತೆ, ಪನ್ನೀರ್ ಕಡಾಯಿಗೆ ಅದನ್ನು ಹಾಕಿದಾಗ ಅದ್ರ ಟೇಸ್ಟು ಇನ್ನಷ್ಟು ಹೆಚ್ಚುತ್ತೆ. ನೀವು ಹಸಿದೇ ಹಾಕ್ಬಿಟ್ರೆ ಏನಂದರೆ ಅಷ್ಟು ಚೆನ್ನಾಗಿರಲ್ಲ. ಇವಾಗ ಮತ್ತೆ ಅದನ್ನು ಎತ್ತಿ ಇಟ್ಕೊಂಡು ಅದೇ ಕಡಾಯಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕಿ ನಾವು ಏನು ರುಬ್ಕೊಂಡಿದ್ವಿ ನೋಡಿ ಮಸಾಲೆನ, ಆ ಮಸಾಲೆನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊತೀವಿ. ಇದನ್ನು ಆಲ್ರೆಡಿ ನಾವು ಎಲ್ಲ ಮಸಾಲೆ ಪದಾರ್ಥಗಳನ್ನ ಆಯಿಲ್ನಲ್ಲಿ ಫ್ರೈ ಮಾಡಿರೋದ್ರಿಂದ ಇದು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ. ನೆಕ್ಸ್ಟ್ ಅದನ್ನೆಲ್ಲ ಹಾಕಾದ್ಮೇಲೆ ನಾನು ಮಸಾಲೆ ಪದಾರ್ಥಗಳನ್ನ ತೊಗೊಂಡಿದ್ದೆ ನೋಡಿ, ಅರಿಶಿನ ಮತ್ತು ಅಚ್ಕಾರದ ಪುಡಿ, ಧನಿಯಾ ಪುಡಿ ಮತ್ತು ಗರಂ ಮಸಾಲ ತೊಗೊಂಡಿದ್ದೆ ನೋಡಿ, ಅದನ್ನೆಲ್ಲ ಹಾಕ್ಕೊಂಡು 2 to 3 ಮಿನಿಟ್ಸ್ ಹಾಗೆ ಫ್ರೈ ಮಾಡಿ. ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನೀವೇನು ಮಾಡಿ, ಸ್ವಲ್ಪ ಅದರದಲ್ಲಿ ಮಿಕ್ಸರ್ ಜಾರಲ್ಲಿ ಏನು ಇರುತ್ತೆ ಅದು ಮಸಾಲೆ, ಅದಕ್ಕೆಲ್ಲ ಸ್ವಲ್ಪ ನೀರು ಹಾಕ್ಕೊಂಡು ಅದನ್ನು ಸೆಟ್ ಮಾಡ್ಕೊಳ್ಳಿ. ಅದಾದ ನಂತರ ನಾನು ಫ್ರೆಶ್ ಕ್ರೀಮ್ ಬದಲು ಹಾಲಿನ ಕೆನೆನ ತೊಗೊಂಡಿದ್ದೀನಿ ಎಂದೆ ನೋಡಿ, ಅದನ್ನು ಚೆನ್ನಾಗಿ ಸ್ವಲ್ಪ ಸ್ಪೂನ್ನಲ್ಲೇ ಬೀಟ್ ಥರ ಮಾಡಿಕೊಂಡು ಹಾಲಿನ ಕೆನೆನ ಹಾಕ್ಕೊಡಿ.
ನೋಡಿ ಅದೇನು ಜಾಸ್ತಿ ಹೊತ್ತು ಟೈಮ್ ತಗೊಳ್ಳಲ್ಲ. ಆಲ್ರೆಡಿ ನಾವು ಮಸಾಲೆನೆಲ್ಲ ರುಬ್ಬಿರೋದ್ರಿಂದ ಅದೆಲ್ಲ ಚೆನ್ನಾಗಿ ಆಗಿದೆ. ಅದಕ್ಕೆ ಉಪ್ಪು ಖಾರ ಎಲ್ಲ ನೀಟಾಗಿ ನೋಡಿಕೊಂಡು ಲಾಸ್ಟಲ್ಲಿ ಏನು ಮಾಡಿ, ನೀವು ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ವಿ ನೋಡಿ ನಾವು ಪನ್ನೀರು, ಅದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಎಮ್ಮಿ ಪನ್ನೀರ್ ಕಡಾಯಿ ರೆಡಿನೇ ಆಗೋಗುತ್ತೆ. ಇದಕ್ಕೆ ಲಾಸ್ಟಲ್ಲಿ ಕಸೂರಿ ಮೇಥಿನ ಹಾಕಬೇಕು. ಬಟ್ ನನಗಿಲ್ಲಿ ಕಸೂರಿ ಮೇಥಿ ಸಿಕ್ಕಿಲ್ಲ, ಅದರಿಂದ ಮಿಸ್ ಮಾಡಿದ್ದೀನಿ. ನೀವು ಅದನ್ನು ಹಾಕ್ಕೊಳ್ಳಿ. ನೋಡಿ ಸೂಪರಾಗಿರೋ ಟೇಸ್ಟಿಯಾಗಿರೋ ಅಂಥ ಪನ್ನೀರ್ ಕಡಾಯಿ ರೆಡಿನೇ ಆಗೋಯ್ತು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ.